ಕಶ್ಯಪರು ಒಮ್ಮೆ ಮನೆ ಬಿಟ್ಟು ಹೊರಗೆ ಯಾತ್ರೆಗೆ ಹೋಗಬೇಕಾಗಿತ್ತು. ಈರುವರು ಮಡದಿಯರನ್ನು ಕೂಡ ಕರೆದು ಅಂತ ಇದ್ದಾರೆ, ಅಪರಾಧೋ ನಚಕ್ವಾಪಿ ಕಾರ್ಯೋ ಗಮನಮೇವಚ, ಎಲ್ಲೂ ನೀವು ಆಶ್ರಮ ಬಿಟ್ಟು ಮನೆ ಬಿಟ್ಟು ಹೊರಗೆ ಹೋಗತಕ್ಕದ್ದಲ್ಲ. ಗರ್ಭಿಣಿಯರಿದ್ದೀರಿ, ಯಾವ ಅಪರಾಧವೂ ನಿಮ್ಮಿಂದ ಎಲ್ಲೂ ನಡೆಯಬಾರದು. ಈ ಹೊತ್ತಿಗೆ ಅನ್ಯತ್ರ ಗಮನಾತ್ ಶಾಪೋ ಭವಿಷ್ಯತಿ ನ ಸಂಶಯ, ನೀವು ಆಶ್ರಮ ಬಿಟ್ಟು ಹೊರಗೆ ಹೋದ್ರಿ ಅಂತಂದರೆ ಶಾಪ ಬರುವಂತಹ ಪ್ರಸಂಗ ಇದೆ, ಹಾಗಾಗಿ ಎಲ್ಲೂ ಹೋಗಬೇಡಿ ಅಂಥೇಳಿ ಅವರು ಈರುವರಿ ಕೂಡ ಕಟ್ಟು ಮಾಡಿ ಹೊರಗೆ ಹೋಗಿದ್ದಾರೆ. ಗತೇ ಭರ್ತರಿ ತೇ ಉಭೇ ತದೈವ ಜಗ್ಮತು ತತ್ರ ಸತ್ರಂ ಋಷೀಣಾಂ ಭಾವಿತಾತ್ಮನಾಂ. ಕಶ್ಯಪರು ಹೊರಗೆ ಹೋಗಿದ್ದಾರೆ. ಇವರು ಈರುವರು ಕೂಡ ಮಡದಿಯರು ಪತಿಯ ಆದೇಶವನ್ನು ಮೀರಿ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಪಕ್ಕದಲ್ಲೇ ಋಷಿಗಳೆಲ್ಲ ಸೇರಿಕೊಂಡು ದೊಡ್ಡ ಯಾಗ, ಸತ್ರಯಾಗ ಅಂತ ಕರೀತಾರೆ ಅದನ್ನು, ಅಲ್ಲಿಗೆ ಹೋಗಿದ್ದಾರೆ. ಬ್ರಹ್ಮವೃಂದ ಸಮಾಕೀರ್ಣಂ ಗಂಗಾತೀರ ಸಮಾಶ್ರಿತಂ. ಗಂಗೆಯ ತೀರದಲ್ಲಿ, ಗೋದಾವರಿಯ ತೀರದಲ್ಲಿ ನಡೀತಾ ಇದೆ ದೊಡ್ಡ ಯಾಗ. ಇವರು ಈರುವರು ಕೂಡ ಮಾಡಬಾರದ ಕಾರ್ಯವನ್ನು, ಅನ್ಯಾಯವನ್ನು ಮಾಡಿದರು. ಉನ್ಮತ್ತೆ ತೇ ಉಭೇ ನಿತ್ಯಂ ವಯಸ್ಸಂಪತ್ತಿ ಗರ್ವಿತೆ. ವಯಸ್ಸಿನ ಗರ್ವ, ಸಂಪತ್ತಿನ ಗರ್ವ, ಇದರಿಂದಾಗಿ ನಿವಾರ್ಯಮಾಣೆ ಬಹುಶಃ ಮುನಿಭಿ ತತ್ವದರ್ಶಿಭಿ ವಿಕುರ್ವತ್ಯವು ತತ್ರ ಸತ್ರೆ ಸಮಾನಿಚ ಹವಿಂಶಿಚ. ಆ ಯಜ್ಞಶಾಲೆಯಲ್ಲಿ ಹೋಗಿ ಅಲ್ಲಿರತಕ್ಕಂತಹ ಹವಿಸ್ಸನ್ನು ಅಪವಿತ್ರ ಮಾಡೋದು, ಆ ಪ್ರದೇಶವನ್ನು ಅಶುಚಿಗೊಳಿಸೋದು, ಮಾಡಬಾರದ ಕಾರ್ಯವನ್ನು ಅಲ್ಲಿ ಮಾಡ್ತಾ ಇದ್ದರು. ಋಷಿಮನರು ಎಷ್ಟು ತಡೆದರೂ ಕೂಡ ಗಮನ ಕೊಡ್ತಾ ಇರಲಿಲ್ಲ. ಕಾರಣ ಉನ್ಮತ್ತೇತೆ ಉಭೇ ನಿತ್ಯಂ ವಯಸ್ಸಂಪತ್ತಿ ಗರ್ವಿತೆ. ವಯಸ್ಸಿನ ಮದ ಹಾಗೂ ಸಂಪತ್ತಿನ ಮದದಿಂದಾಗಿ ಈ ಈರುವರು ಹೆಂಗಸರ ದುರ್ನಡತೆಯನ್ನು ಋಷಿಮುನಿಗಳು ಎಷ್ಟು ತಡೆದರೂ ಕೂಡ ನಿಲ್ಲಿಸದೇ ಹೋದಾಗ ಶೋಭಗೊಂಡು ವಿಪ್ರರು ಶಪಿಸಿದ್ದಾರೆ. ಸುಪರ್ಣಾಚೈವ ಕದ್ರೂಶ್ಚ ನದ್ಯೌತೆ ಸಂಬಭೂವತು. ಈರುವರನ್ನು ಕೂಡ ನದಿಗಳಾಗಿ ಹೋಗಿ ಎಂದು ಶಪಿಸಿದ್ದಾರೆ. ಕಶ್ಯಪರು ತಮ್ಮ ಕಾರ್ಯವನ್ನು ಮುಗಿಸಿಕೊಂಡು ಮನೆಗೆ ಮರಳಿದ್ದಾರೆ. ಮಡದಿಯರಿಲ್ಲ. ಋಷಿಮುನಿಗಳಿಂದಾಗಿ ನಡೆದ ವೃತ್ತಾಂತ ಎಲ್ಲ ತಿಳಿಯಿತು. ಮಡದಿಯರಿಗೆ ಶಾಪವು ದೊರಕಿದ್ದು ಅದೂ ತಿಳಿಯಿತು. ಶ್ರುತ್ವಾತು ವಿಸ್ಮಯಾವಿಷ್ಟ ಕಿಂಕರೋಮಿ ಇತ್ಯಚಿಂತಯಿತಿ. ಏನು ಮಾಡಲಿ ಅಂತ ಚಿಂತೆಗೆ ಒಳಗಾದರು. ವಾಲಖಿಲ್ಯರ ಮಹರ್ಷಿಗಳ ಬಳಿಗೆ ಹೋಗಿ ನಿವೇದಿಸಿಕೊಂಡಿದ್ದಾರೆ. ಹೀಗಾಗಿ ಹೋಗಿದೆ. ಯಾವ ವಾಲಖಿಲ್ಯರ ತಪಸ್ಸಿನ ಪ್ರಭಾವವನ್ನು ತಾವು ಸ್ವೀಕರಿಸಿಕೊಂಡು ಕಶ್ಯಪರು ಇಂದ್ರನ ದರ್ಪವನ್ನು ಮಣಿಸಬಲ್ಲಂತಹ ಮಕ್ಕಳನ್ನು ಪಡೆಯಬೇಕು ಅಂತ ಹೇಳಿಕೊಂಡು ಗರ್ಭಧಾರಣೆ ಮಾಡಿಸಿದ್ದಾರೋ ಅವರೀರುವರು ಕೂಡ ಹೀಗೆ ಋಷಿಮುನಿಗಳ ಶಾಪಕ್ಕೊಳಗಾಗಿ ನದಿಯಾಗಿ ಹರಿದು ಹೋಗಿದ್ದಾರೆ. ವಾಲಖಿಲ್ಯರಂದರು, ಗತ್ವಾ ಗಂಗಾಂತು ಗೌತಮೀಂ. ಗೋದಾವರಿ ತೀರಕ್ಕೆ ಹೋಗಿ ತತ್ರಸ್ತು ಹಿ ಮಹೇಶಾನಂ ಪುನಃ ಭಾರ್ಯೆ ಭವಿಷ್ಯತಃ. ಗೋದಾವರಿ ತೀರದಲ್ಲಿ ರುದ್ರದೇವರ ಕುರಿತಾದ ತಪಸ್ಸನ್ನು ಮಾಡು. ಇದರಿಂದಾಗಿ ಮತ್ತೆ ನೀನು ಮಡದಿಯರನ್ನು ಮರಳಿ ಪಡೆಯಿತಿ. ಬ್ರಹ್ಮಹತ್ಯಾ ಭಯಾದೇವ ಯತ್ರ ದೇವೋ ಮಹೇಶ್ವರ ಗಂಗಾ ಮಧ್ಯೆ ಸದಾಹ್ಯಾಸ್ತೆ ಮಧ್ಯಮೇಶ್ವರ ಸಂಜ್ಞೆಯ. ಇಂದ್ರದೇವ ಬ್ರಹ್ಮಹತ್ಯೆಯ ದೋಷಕ್ಕೆ ಹೆದರಿ ಗೋದಾವರಿಯ ಯಾವ ಕ್ಷೇತ್ರದಲ್ಲಿ ಮುಳುಗಿದ್ದು ತಪಸ್ಸನ್ನು ಮಾಡ್ತಾ ಇದ್ದನೋ, ಯಾವ ಕ್ಷೇತ್ರದಲ್ಲಿ ರುದ್ರದೇವರು ಮಧ್ಯಮೇಶ್ವರ ಎಂಬ ಹೆಸರಿನಿಂದಾಗಿ ಸನ್ನಿಹಿತರಾಗಿದ್ದಾರೋ ಅಂತಹ ಕಡೆಗೆ
ಈ ಕಶ್ಯಪ ಹೋಗಿ ಸ್ನಾನ ಮಾಡಿ ವ್ರತಧಾರಣೆ ಮಾಡಿಕೊಂಡು ರುದ್ರದೇವರನ್ನು ತಪಸ್ಸಿನಿಂದ ಒಲಿಸಿಕೊಳ್ತಾ ಇದ್ದಾರೆ. ರುದ್ರದೇವರೇ ನನ್ನ ಮೇಲೆ ಪ್ರಸನ್ನರಾಗಿ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ರುದ್ರದೇವರು ಗೌರೀಪ್ರಿಯ ಶಿವ ಸ್ತುತಃ ಸಂತುಷ್ಟ ಅಭವತ್ ಪ್ರಸನ್ನೋ ಹಿ ಅದದಾಚ್ಛಂಭು ಕಶ್ಯಪಾಯ ವರಾನ್ ಬಹೂನ್. ರುದ್ರದೇವರು ಕಶ್ಯಪ ಮಹರ್ಷಿಗಳ ಈ ತಪಸ್ಸಿನಿಂದ ಸಂತುಷ್ಟರಾಗಿ ಅನೇಕ ವರಗಳನ್ನು ನೀಡ್ತಾ ಇದ್ದಾರೆ. ಭಾರ್ಯಾರ್ಥಿನಂತು ತಂಪ್ರಾಹ ಸ್ಯಾತಾಂ ಭಾರ್ಯೆ ಉಭೇತುತೆ. ಮಡದಿಯರನ್ನು ಕಳ್ಕೊಂಡು ಅವರ ದುಸ್ಥಿತಿಗೆ ಒಳಗಾಗಿ ಅವರನ್ನು ಮರಳಿ ಪಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಿ, ನಿನ್ನ ಪ್ರಯತ್ನ ಸಫಲವಾಗಲಿ ಅಂತ ಹರಸಿದ್ದಾರೆ. ನದೀಸ್ವರೂಪೇ ಪತ್ನ್ಯೌ ಯೇ ಗಂಗಾಂ ಪ್ರಾಪ್ಯ ಸರಿದ್ವರಾಂ ತತ್ಸಂಗಮನ ಮಾತ್ರೇಣ ತಾಭ್ಯಾಂ ಭೂಯ ಸ್ವಕಂ ವಪುಃ. ಈರುವರು ನದಿಗಳಾಗಿ ಹರಿತಾ ಇದ್ದಾರೆ. ಹಾಗೆ ಹರಿಯುವ ಈರುವರು ಕೂಡ ಹೋಗಿ ಗೋದಾವರಿ ಜ್ಞಾಪಕ ಸೇರ್ತಾ ಇದ್ದಾರೋ, ಗೋದಾವರಿ ಸಂಗಮ ಆಯಿತು ಅಂತಂದರೆ ಅವರು ಈರುವರಿಗೆ ಕೂಡ ಮತ್ತೆ ಪುನಃ ಮರಳಿ ಪೂರ್ವ ರೂಪ ದೊರಕತ್ತೆ ಅಂತ ಹೇಳಿಕೊಂಡು ರುದ್ರದೇವರು ಹರಸಿದ್ದಾರೆ. ಹಾಗೆ ಆಯಿತು. ತತ್ಸಂಗಮನ ಮಾತ್ರೇಣ ತಾಭ್ಯಾಂ ಭೂಯ ಸ್ವಕಂ ವಪುಃ. ಹೀಗೆ ರುದ್ರದೇವರ ಅನುಗ್ರಹದಿಂದಾಗಿ, ಗಂಗಾದೇವಿಯ ಗೋದಾವರಿಯ ಅನುಗ್ರಹದಿಂದಾಗಿ, ಕಶ್ಯಪರ ತಪಸ್ಸಿನಿಂದಾಗಿ ಅವರೀರುವರು ಕೂಡ ಮರಳಿ ಬಂದಿದ್ದಾರೆ. ಯಾವ ವಾಲಖಿಲ್ಯರೇ ಮೊದಲಾಗಿರ್ತಕ್ಕಂಥ ಮಹರ್ಷಿಗಳ ಅನುಗ್ರಹದಿಂದಾಗಿ, ಮಾರ್ಗದರ್ಶನದಿಂದಾಗಿ ತನ್ನ ಪತ್ನಿಯರನ್ನು ಗರ್ಭಿಣಿಯರಾಗಿರತಕ್ಕಂತಹ ಪತ್ನಿಯರನ್ನು ಕಶ್ಯಪ ಮಹರ್ಷಿಗಳು ಮರಳಿ ಪಡೆದರು. ಅಂತಹ ಆ ಬ್ರಾಹ್ಮಣರನ್ನೆಲ್ಲ ಕರೆದು ಸೀಮಂತೋನ್ನಯನಂಚಕ್ರೇ ತಾಭ್ಯಾಂ ಪ್ರೀತ ಪ್ರಜಾಪತಿ, ಅವರೀರುವರಿಗೆ ಕೂಡ ಸೀಮಂತೋನ್ನಯನವನ್ನು ಕೂಡ ಮಾಡಿಸಿದ್ದಾರೆ. ಬ್ರಾಹ್ಮಣಾನ್ನು ಭೋಜಯಾಮಾಸ ವಿಧಿದೃಷ್ಟೇನ ಕರ್ಮಣ ಭುಕ್ತವಸ್ತ್ವಧ ವಿಪ್ರೇಷು ಕಶ್ಯಪಸ್ಯಾಥ ಮಂದಿರೆ. ಅವರೆಲ್ಲರಿಗೂ ಕೂಡ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಆ ಬಳಿಕ ತಾನೂ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾನೆ. ಈ ಹೊತ್ತಿಗೆ ಇನ್ನೂ ಒಂದು ಘಟನೆ ನಡೆಯಿತು. ಭರ್ತು ಸಮೀಪೆ ಸಂವಿಷ್ಟ ಕದ್ರೂಹು ವಿಪ್ರಾನ್ ನಿರೀಕ್ಷ್ಯ ಚ ತದಃ ಕದ್ರೂಹು ಋಷೀನಿ ಅಕ್ಷಣ ಪ್ರಾಹಸತ್ತೇ ಚ ಚುಕ್ಷುಭು. ಈ ಕದ್ರೂದೇವಿ ಪತಿಯ ಬಳಿಯಲ್ಲಿ ಕುಳಿತಿದ್ದಾಳೆ. ಋಷಿಮುನಿಗಳ ಕಡೆಗೆ ನೋಡಿ ಕಣ್ಣಿನಿಂದಲೇ ಆ ಋಷಿಮುನಿಗಳನ್ನು ಅಪಹಾಸ ಮಾಡಿದ್ದಾಳೆ. ಋಷಿಮುನಿಗಳು ಮತ್ತೆ ಪುನಃ ಈಕೆಯ ದುರ್ನಡತೆಯಿಂದಾಗಿ ಕುಪಿತರಾದರು. ಏನಾಕ್ಷಣ ಹಸಿತಾ ಪಾಪೇ ಭಜ್ಯತಾಂ ತೇಕ್ಷಿ ಪಾಪಕೃತ. ಯಾವ ಕಣ್ಣಿನಿಂದ ನೀನು ನಮ್ಮನ್ನು ಅಪಹಾಸಗೈದೆಯೋ ನಿನ್ನ ಕಣ್ಣು ಕಾಣದೇ ಹೋಗಲಿ ಅಂತ ಶಪಿಸಿದರು. ಇದರಿಂದಾಗಿ ಕಾಣ ಅಭವತ್ ತತಃ ಕದ್ರೂಹು ಸರ್ಪಮಾತಾ ಇತ್ಯ ಯೋಚ್ಯತೆ. ಆ ಕದ್ರೂದೇವಿ ಆಕೆ ಕುರುಡಾಗಿ ಬಿಟ್ಲು. ಕಶ್ಯಪ ಮಹರ್ಷಿಗಳು ಮತ್ತೆ ಪುನಃ ಋಷಿಗಳನ್ನು ಪ್ರಾರ್ಥನೆ ಮಾಡಿಕೊಂಡರು. ಋಷಿಮುನಿಗಳು ಪ್ರಸನ್ನರಾದರು. ಪ್ರಸನ್ನಾಸ್ತೆ ಪ್ರೋಚು ಗೌತಮೀ ಸರಿತಾಂಬರ ಅಪರಾಧ ಸಹಸ್ರೇಭ್ಯೋ ರಕ್ಷಿಷ್ಯತಿ ಸೇವನಾತ್. ಕಶ್ಯಪ ಮಹರ್ಷಿಗಳಿಗೆ ವಾಲಖಿಲ್ಯರು ಅಂತ ಇದ್ದಾರೆ, ಸಪತ್ನೀಕನಾಗಿ ಹೋಗಿ ಗೋದಾವರಿಯಲ್ಲಿ ಮಿಂದಿ ಅಂತಂದರೆ ಆಕೆ ನಿನ್ನ ಎಲ್ಲ ಅಪರಾಧಗಳನ್ನು ಕೂಡ ಕ್ಷಮಿಸ್ತಾಳೆ, ಅಲ್ಲಿ ಹೋಗಿ ಆ ಕಾರ್ಯವನ್ನು ಮಾಡು. ಕಶ್ಯಪರು ಕದ್ರುವನ್ನು ಕರ್ಕೊಂಡು ಹೋಗಿ ಗೋದಾವರಿ ಸ್ನಾನ ಮಾಡಿದರು. ತತಃ ಪ್ರಭೃತಿ ತತ್ತೀರ್ಥಂ ಉಭಯೋ ಸಂಗಮಂ ವಿದುಃ ಕದ್ರೂಹು ಸಮಂತಾತ್ ಪೂರ್ವಂಚ ಯಾವತ್ ಸೌಪರ್ಣಿಕಾ ನದಿ. ಆ ಕಶ್ಯಪ ಮಹರ್ಷಿಗಳು ಕದ್ರುವನ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿಸಿದರು. ಆಕೆಗೆ ಕಣ್ಣು ಮರಳಿ ಬಂತು. ಅಂತಹ ತೀರ್ಥ ಅದು ಸೌಪರ್ಣಿಕಾ ತೀರ್ಥ, ಕದ್ರೂ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಸರ್ವ ಪಾಪ ಪ್ರಶಮನಂ ಸರ್ವ ಕ್ರತುಫಲಪ್ರದಂ. ಇನ್ನೊಂದು ತೀರ್ಥ ಪುರೂರವಸಮಾಖ್ಯಾತಂ ತೀರ್ಥಂ ವೇದವಿದೋ ವಿದು. ಪುರೂರವಸ ತೀರ್ಥ ಚಂದ್ರವಂಶದಲ್ಲಿ ಹುಟ್ಟಿರತಕ್ಕಂತಹ ಪುರೂರವಸ ರಾಜ. ಅವನೊಮ್ಮೆ ಪುರೂರವಾಹ ಬ್ರಹ್ಮಸದಃ ಪ್ರಾಪ್ಯ ಬ್ರಹ್ಮದೇವರ ಸಭೆಗೆ ಒಂದು ದಿವಸ ಹೋಗಿದ್ದಾನೆ.
ಯಾದೃಚ್ಛಿಕವಾಗಿ ಸರಸ್ವತಿಯನ್ನು ಕಂಡ. ಸರಸ್ವತಿ ದೇವನದಿ, ದೇವನದಿಯಾಗಿರತಕ್ಕಂತಹ ಸರಸ್ವತಿಯನ್ನು ಕಂಡ.